ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಮಂತ್ರದ ಪಠಣೆಯಿಂದ ಅಥವಾ ಮಂತ್ರವನ್ನು ಜಪಿಸೋದ್ರಿಂದ ಅಥವಾ ಮಂತ್ರವನ್ನು ಬರೆಯೋದ್ರಿಂದ ನಮಗೆ ನಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಇಚ್ಛೆಗಳಿದ್ದರೆ ಕೂಡ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು. ನಾವು ಬಯಸಿದಂತಹ ಬಯಕೆಗಳು ಕೂಡ ಈಡೇರುತ್ತೆ. ಹಾಗೆ ಕೈಯಲ್ಲಿ ನಮ್ಮ ಹತ್ರ ₹1 ದುಡ್ಡಿಲ್ಲ ಅಂದಾಗ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಎಲ್ಲ ರೀತಿಯ ಹಣಕಾಸಿನ ತೊಂದರೆಗಳು ಕೂಡ ನಿವಾರಣೆಯಾಗಿ ನಮ್ಮ ಕೈಯಲ್ಲಿ ದುಡ್ಡು ಅನ್ನೋದು ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಯಾವ ಸಮಯದಲ್ಲಿ ಯಾವಾಗ ಹಾಗೆ ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರಕ್ಕೆ ಇರುವಂತಹ ನಿಯಮ ಏನು ಅನ್ನೋದನ್ನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾತ್ರ ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಮಂತ್ರಗಳನ್ನು ನಾವು ಪಠಿಸೋದಕ್ಕೂ ಮುಂಚೆ ಮನಸ್ಸನ್ನು ಶಾಂತವಾಗಿಟ್ಕೊಬೇಕು. ಹಾಗೆ ನಾವು ಯಾವುದೇ ಒಂದು ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ನಮ್ಮ ಮೇಲೆ ಅಥವಾ ಆ ದೇವರುಗಳ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ಪಠಿಸ್ಬೇಕಾಗತ್ತೆ. ಹಾಗೆ ನಾವು ಪಠಿಸಿದ ನಂತರ ಇಷ್ಟೇ ದಿನದಲ್ಲಿ ಆಗಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರ್ಬೋದು. ಆದರೆ ಅದಕ್ಕೆ ಅಂತಲೇ ತುಂಬಾ ಸಮಯ ತಗೊಳುತ್ತೆ. ಅದು ಅದೇ ಟೈಮಿಗೆ ಆಗಬೇಕು ಅಂತಲೇ ಇರುತ್ತೆ. ಆ ಟೈಮಿಗೆ ಆಗೋದು. ನಾವು ಪಠಿಸಿದ್ವಿ ಆದರೆ ಏನೂ ಸಿದ್ಧಿಸಿಲ್ಲ, ನಮಗೆ ಯಾವುದೋ ನಾವು ಬೇಡ್ಕೊಂಡಿದ್ದು ಆಗಿಲ್ಲ ಅನ್ನೋ ರೀತಿ ನೀವು ಅಂದ್ಕೊಂಡ್ರೂ ಕೂಡ ಅದು ನಡೆಯೋದಿಲ್ಲ. ನಮಗೆ ಈಗಾಗಲೇ ಆಲ್ರೆಡಿ ಅದು ಆಗಿದೆ, ನಾನು ಅದನ್ನು ಫೀಲ್ ಮಾಡ್ತಾಯಿದ್ದೀನಿ, ನಾನು ಈಗ ಅದನ್ನು ಅದೇ ನನಗೆ ಏನು ಅಂದ್ಕೊಂಡಿದ್ದೆ ಅದು ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಫ್ಯೂಚರಲ್ಲಿ ಹೇಗೆ ಅದು ಸಿಕ್ಕಿದ್ರೆ ಹೇಗೆ ಖುಷಿಯಾಗಿರ್ತೀರೋ ಹಾಗೆ ನೀವು ಬೇಡ್ಕೊಳ್ಳೋವಾಗಲೂ ಅಥವಾ ಅಂದ್ಕೊಳ್ಳೋವಾಗಲೂ ಅದೇ ರೀತಿ ಅಂದ್ಕೋಬೇಕಾಗುತ್ತೆ. ನನಗಾಗೋದಿಲ್ಲ, ಈ ಥರ ಆಗೋದಿಲ್ಲ, ಏನು ಕೆಲಸನೇ ಆಗೋದಿಲ್ಲ ಅಂದ್ಕೊಂಡ್ರೆ ಅದೇ ರೀತಿ ಏನು ಕೆಲಸಗಳು ಆಗೋದೇ ಇಲ್ಲ. ನನಗೆಲ್ಲ ಕೆಲಸನೂ ಆಗಿದೆ, ಚೆನ್ನಾಗಿದೆ, ಸಕ್ಸಸ್ ಆಗಿದೆ, ನಾನು ಖುಷಿಯಾಗಿದ್ದೀನಿ, ನನಗೆ ಹಣಕಾಸಿನ ಸಮಸ್ಯೆ ಇಲ್ಲ, ಈಗ ನನಗೆ ಹಣಕಾಸು ತುಂಬ ಚೆನ್ನಾಗಿ ನನಗೆ ಹರಿದು ಬರ್ತಾಯಿದೆ, ಹಣದ ಅರಿವು ತುಂಬಾ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ತಾ ಬಂದರೆ ಎಲ್ಲವೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅದು ಬಿಟ್ಟು ನೀವು ನೆಗೆಟಿವ್ ಆಗಿ ಹೇಳ್ಕೊಳ್ತಾ ಬಂದರೆ, ಬೆಳಗ್ಗೆ ಎದ್ದರೆ ಬರೀ ನೆಗೆಟಿವ್ ಆಗಿ ಹೇಳ್ತಾ ಇದ್ದರೆ ಲೈಫಲ್ಲಿ ಪೂರ್ತಿ ನೆಗೆಟಿವ್ ಆಗಿ ನಡೀತಾ ಹೋಗುತ್ತೆ. ಹಾಗಾಗಿ ಎದ್ದಾಗಲೂ ಕೂಡ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ, ನಾನು ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನಗೆ ಆರ್ಥಿಕವಾಗಿ ಹಣದ ಅರಿವು ನನಗೆ ತುಂಬಾ ಹೆಚ್ಚಾಗಿ ಬರ್ತಾ ಇದೆ, ನಾನು ಅದರಿಂದ ಖುಷಿಯಾಗಿದ್ದೀನಿ, ನನ್ನ ಅವಶ್ಯಕತೆಗಳೆಲ್ಲ ಅದರಿಂದ ಪೂರೈಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಹೇಳ್ಕೊಳ್ತಾ ಬರೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ಬೋದಾಗಿರುತ್ತೆ. ಇನ್ನು ಪ್ರತಿನಿತ್ಯವೂ ಕೂಡ ಒಂದು 10-15 ನಿಮಿಷನಾದರೂ ನೀವು ಮೆಡಿಟೇಷನನ್ನು ಮಾಡಬೇಕಾಗುತ್ತೆ. ಅಂದರೆ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಕೂಡ ಮೈಂಡು ಫ್ರೀ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ. ಯಾವುದೇ ರೀತಿಯ ಕಠಿಣ ಸಂದರ್ಭದಲ್ಲೂ ಕೂಡ ನಿಮಗೆ ಆ ಒಂದು ಸಮಸ್ಯೆಗಳನ್ನು ನಿಭಾಯಿಸೋ ಒಂದು ಮನಸ್ಥಿತಿ ನಿಮಗೆ ಬರುತ್ತೆ. ಯಾಕಂದರೆ ಆ ಮೆಡಿಟೇಷನಿಂದ ನಮಗೆ ಮನಸ್ಸನ್ನು ಹೇಗೆ ನಿಭಾಯಿಸೋದು ಅನ್ನೋದನ್ನು ನಾವು ಕಲ್ತ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಮೆಡಿಟೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾವು ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದು. ಹಾಗೆ ನಾನ್ ವೆಜ್ ಏನಾದರೂ ತಿಂದಿದ್ದೀನಿ ಅಂದರೆ ನೀವು ಸ್ನಾನ ಮಾಡ್ಕೊಂಡು ಶುದ್ಧಿಯಾದ ನಂತರನೇ ನೀವು ಪಠಿಸ್ಬೇಕಾಗುತ್ತೆ. ಅದು ಬಿಟ್ಟರೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಪಠಿಸ್ಬೇಡಿ ಅಂತಲೇ ಹೇಳ್ತೀನಿ. ಅದು ಬಿಟ್ಟು ನೀವು ಮಿಕ್ಕಂಥ ದಿನಗಳಲ್ಲಿ ಈ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದು ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಾದರೂ ಪಠಿಸ್ಬೋದು. ಅಲ್ಲೇ ನಮಗೆ ಯಾವುದೂ ಸಮಯ ಇಲ್ಲ ಅನ್ನೋರು ನೀವು ಪೂಜೆ ಸಮಯದಲ್ಲಾದರೂ ನೀವು ಪಠಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಪಠಿಸಲೇಬೇಕಾ ಅಥವಾ ಬರೆದ್ರೂ ಕೂಡ ನಡೀತಾ ಅಂದರೆ ಬರೆದು ಕೂಡ ನೀವು ಈ ಒಂದು ಮಂತ್ರವನ್ನು ಬರೆದು ಕೂಡ ನೀವು ಫಲಗಳನ್ನು ಪಡ್ಕೋಬೋದಾಗಿರುತ್ತೆ. ಇನ್ನು ಆ ಮಂತ್ರ ಬಂದು ಹೀಗಿರುತ್ತೆ: ಓಂ ಹ್ರೀಂ ತ್ರಿಭುವನಪಾಲಿನ್ಯೈ ಮಹಾಲಕ್ಷ್ಮಿ ಅಸ್ಮಕಂ ದಾರಿದ್ರ್ಯಂ ನಾಶಾಯ ಪ್ರಚುರಂ ಧನಂ ದೇಹಿ ದೇಹಿ ಕ್ಲೀಂ ಹ್ರೀಂ ಶ್ರೀಂ ಓಂ. ಇದನ್ನು 108 ಬಾರಿ ಅಥವಾ 9 ಬಾರಿ 21 ಬಾರಿ 11 ಬಾರಿ ಈ ರೀತಿಯಾಗಿ ನೀವು ಪಠಿಸ್ಬೋದಾಗಿರುತ್ತೆ. ಈ ರೀತಿಯಾಗಿ ಪಠಿಸ್ತಾ ಬರೋದ್ರಿಂದ ಅದಕ್ಕೂ ಮುಂಚೆ ನೀವು ಪಾಸಿಟಿವ್ ಆಗಿ ಹೇಳಿಕೊಂಡು ನಂತರ ವಾರಾಹಿ ತಾಯಿಯ ಆರಾಧನೆಯನ್ನು ಮಾಡ್ತಾ ಒಂದು 5-10 ನಿಮಿಷ ಧ್ಯಾನ ಮಾಡಿ ಈ ರೀತಿಯಾಗಿ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ
ನಿಮ್ಮ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಸಮಸ್ಯೆಗಳಾಗಿದ್ರೂ ಕೂಡ ಅವೆಲ್ಲ ದೂರ ಆಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿಯ ಅನುಗ್ರಹ ನಿಮ್ಮ ಮೇಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕನಿಷ್ಠ ಅಂದರೂ ಕೂಡ ನೀವು 9 ಬಾರಿನಾದರೂ ಬರೀಲೇಬೇಕು ಅಥವಾ ಹೇಳ್ಕೊಳ್ಳೇಬೇಕಾಗುತ್ತೆ. ಇನ್ನು ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನನ್ನ ಗೀತಾಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.